ಎಸ್ ವೀಕ್ಷಕರೇ, ಪಂಚ ರಾಜ್ಯಗಳ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈಗಾಗಲೇ ಸ್ಟ್ರಾಂಗ್ ರೂಮ್ ಗಳನ್ನ ಓಪನ್ ಮಾಡಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಾ. ಮತಪಟ್ಟಿಗೆಯಲ್ಲಿ ಭದ್ರವಾಗಿರುವಂತಹ ಮತದಾನ ಪ್ರಕ್ರಿಯೆಯ ಫಲಿತಾಂಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ. ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಮೊದಲಿಗೆ ಅಂಚೆ ಮತ ಎಣಿಕೆ ನಡೆಯುತ್ತೆ. ಅದಾದ ಮೇಲೆ ಮಷಿನ್ ನಲ್ಲಿ ಭದ್ರವಾಗಿರುವಂತಹ ಮತಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾರೆ ಮತ್ತು ಫಲಿತಾಂಶ ಪ್ರಕಟವಾಗೋದಕ್ಕೆ ಆರಂಭ ಆಗುತ್ತೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಕರ್ನಾಟಕಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಚುನಾವಣೆಯ ನಂತರ ರಾಜ್ಯ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಬೆಳವಣಿಗೆಗಳು ನಡೆದಿದೆ. ಅಷ್ಟೇ ಅಲ್ಲ, ಮುಂದಿನ ವಿಧಾನಸಭಾ ಚುನಾವಣೆಗೂ ಕೂಡ ಇದು ದಿಕ್ಸೂಚಿ. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದಲ್ಲಿ ನಡೀತಾ ಇರುವಂತಹ ಕೆಲವೊಂದು ಡೆವಲಪ್ಮೆಂಟ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮತದಾರರು ಯಾವ ರೀತಿ ಭವಿಷ್ಯವನ್ನ ಬರೆದಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಮತದಾರರ ಭವಿಷ್ಯವಾಗಲಿದೆ. ಯಾಕೆ ಅಂತಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿವೆ. ಯಾಕೆ ಅಂದ್ರೆ GBA ಎಲೆಕ್ಷನ್ ಬರ್ತಾ ಇದೆ. 2028ಕ್ಕೆ ವಿಧಾನಸಭಾ ಚುನಾವಣೆಗಳು. ರಾಜ್ಯದಲ್ಲಿ ನಿಜಕ್ಕೂ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆ ಇದೆಯಾ ಅನ್ನೋದಕ್ಕೆ ಈ ಎರಡು ಬೈ ಎಲೆಕ್ಷನ್. ಅಂಡ್ ಡೆಫಿನೆಟ್ಲಿ ಪಂಚ ರಾಜ್ಯಗಳು ವೆಸ್ಟ್ ಬೆಂಗಾಲ್, ಅಸ್ಸಾಂ, ಪುದುಚೇರಿ, ಕೇರಳ ಮತ್ತು ತಮಿಳುನಾಡು. ಅದರಲ್ಲೂ ವೆಸ್ಟ್ ಬೆಂಗಾಲ್ ಅಲ್ಲಿ ಇನ್ನು ಕೌಂಟಿಂಗ್ ಶುರುವಾಗಿಲ್ಲ, ಇನ್ನು ಸ್ಟ್ರಾಂಗ್ ರೂಮೇ ಓಪನ್ ಆಗಿಲ್ಲ. ಆಗಲೇ ಹಿಂಸಾಚಾರದ ವರದಿಗಳು ಬರ್ತಾ ಇದೆ. ಬಿಜೆಪಿ ನಾಯಕನ ಮನೆಯ ಮೇಲೆ ಗುಂಡಿನ ದಾಳಿ ನಡೆದಿದೆ ಅಂತ ಸುದ್ದಿಗಳು ಬರ್ತಾ ಇದೆ. ಸೊ ವೆಸ್ಟ್ ಬೆಂಗಾಲ್ ಇಡೀ ಭಾರತದಾದ್ಯಂತ ಅತಿ ಹೆಚ್ಚು ಗಮನ ಸೆಳೆದಿರುವಂತಹ ರಾಜ್ಯ. ವೆಸ್ಟ್ ಬೆಂಗಾಲ್ ಅಲ್ಲಿ ಮೋದಿನಾ ದೀದಿನಾ ಇಟ್ಸ್ ಫೈಟ್ ಬಿಟ್ವೀನ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅನ್ನೋ ತರದಲ್ಲಿ ಆಗಿದೆ. ಯಾಕೆ ಅಂತಂದ್ರೆ ಅಲ್ಲಿ ಚುನಾವಣೆ ಘೋಷಣೆ ಆದಾಗಿನಿಂದ ಈ ಕ್ಷಣದವರೆಗೆ ನಡೀತಾ ಇರುವಂತಹ ಬೆಳವಣಿಗೆಗಳಿವೆಯಲ್ಲ, ರೋಡಲ್ಲಿ ಬೀದಿಯಲ್ಲಿ ಎಲ್ಲರೂ ಕೇಳ್ತಾ ಇರುವಂತಹ ಏಕೈಕ ಪ್ರಶ್ನೆ ಶ್ರುತಿ, ಮೇಡಮ್ ವೆಸ್ಟ್ ಬೆಂಗಾಲ್ ಅಲ್ಲಿ ಏನಾಗುತ್ತೆ ಅಂಡ್ ದಾವಣಗೆರೆ ದಕ್ಷಿಣ ಏನಾಗುತ್ತೆ ಅಂತ. ಸೊ ಎಲ್ಲರೂ ಕೇಳೋದು ಎರಡೇ, ದಾವಣಗೆರೆ ದಕ್ಷಿಣ ಏನಾಗುತ್ತೆ ಮತ್ತು ವೆಸ್ಟ್ ಬೆಂಗಾಲ್ ಏನಾಗುತ್ತೆ ಅಂತ. ಸೊ ವೆಸ್ಟ್ ಬೆಂಗಾಲ್ ಹೆಂಗೆ ಅಂತಂದ್ರೆ ಡೆಫಿನೆಟ್ಲಿ ಇದು ಇಡೀ ರಾಷ್ಟ್ರದಾದ್ಯಂತ ಗಮನ ಸೆಳೆದಿರುವಂತಹ ಒಂದು ರಾಜ್ಯ. ಯಾಕೆ ಅಂದ್ರೆ ಅಲ್ಲಿ ಬಿಜೆಪಿ ಮತ್ತು TMC, ದೀದಿ ಮತ್ತು ಮೋದಿಯ ನಡುವೆ ಇಷ್ಟು ಫೈಟ್ ಇದೆ ಅಂತಂದ್ರೆ ಸ್ವತಃ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು 15 ದಿನ ವೆಸ್ಟ್ ಬೆಂಗಾಲ್ ಅಲ್ಲಿ ಬೀಡ್ಬಿಟ್ಟಿದ್ರು. ಹೋಟೆಲ್ ಇಡೀ ರಾಷ್ಟ್ರವನ್ನ ಮುನ್ನಡೆಸ್ತಾ ಇದ್ರು ಅವರು. ಅಷ್ಟೇ ಅಲ್ಲ, ಅಲ್ಲಿ ನಡೆದಂತಹ ಹಿಂಸಾಚಾರಗಳಾಗಿರಬಹುದು ಮತ್ತು ಎಷ್ಟೊಂದು ಜನ ಅಧಿಕಾರಿಗಳ ಟ್ರಾನ್ಸ್ಫರ್ ಮತ್ತು ವೋಟಿಂಗ್ ಕೌಂಟಿಂಗ್ ಬೂತ್ ಅಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳಿರ್ಬೇಕಾ, ಕೇಂದ್ರ ಸರ್ಕಾರದ ಅಧಿಕಾರಿಗಳಿರ್ಬೇಕಾ, ಪ್ರತಿ ದಿನ ಒಂದು ಮನವಿ ಸುಪ್ರೀಂ ಕೋರ್ಟ್ ಎದುರುಗಡೆ, ಡೇ ಟು ಡೇ ಬೇಸಿಸ್ ಅಲ್ಲಿ ಮನವಿಗಳು. ಹೀಗಾಗಿ ವೆಸ್ಟ್ ಬೆಂಗಾಲ್ ಅಂತೂ ಸಿಕ್ಕಾಪಟ್ಟೆ ಜನರ ಗಮನ ಸೆಳೆದಿದೆ. ಅಂಡ್ ಡೆಫಿನೆಟ್ಲಿ ತಮಿಳುನಾಡು ವಿ ಫ್ಯಾಕ್ಟರ್, ದಟ್ ಈಸ್ ವಿಜಯ್ ಫ್ಯಾಕ್ಟರ್. ವಿ ಫ್ಯಾಕ್ಟರ್ ಯಾರನ್ನ ಡೆಂಟ್ ಮಾಡುತ್ತೆ? DMK ನ ಡೆಂಟ್ ಮಾಡುತ್ತಾ, AIDMK ನ ಡೆಂಟ್ ಮಾಡುತ್ತಾ ಅಂತ. ಸೊ ಸ್ಟಾಲಿನ್ ಮರು ಇತಿಹಾಸವನ್ನ ಸೃಷ್ಟಿ ಮಾಡ್ತಾರೆ. ಯಾಕೆ ಅಂತಂದ್ರೆ DMK ಒಂದ್ಸರಿ ಅಧಿಕಾರಕ್ಕೆ ಬಂದ್ಮೇಲೆ ನೆಕ್ಸ್ಟ್ ಟೈಮ್ ಬಂದಿಲ್ಲ, ವೇರಾಸ್ AIDMK ಬಂದಿದೆ ಜಯಲಲಿತಾ ಅವರ ನೇತೃತ್ವದಲ್ಲಿ. DMK ಒಂದು ಸರಿ ಬಂದ್ಮೇಲೆ ನೆಕ್ಸ್ಟ್ ಟರ್ನ್ಗೆ ಅದು ಉಲ್ಟಾ ಹೊಡೆದಿದೆ. ಬಟ್ ಈ ಬಾರಿ ಸ್ಟಾಲಿನ್ ತನ್ನ ತಂದೆ ಕರುಣಾನಿಧಿಗೆ ಆಗದೆ ಇರುವಂತಹ ಮ್ಯಾಜಿಕ್ ಅನ್ನ ಈ ಬಾರಿ ಮಾಡ್ತಾರ, ಕಾದು ನೋಡ್ಬೇಕು. ಇನ್ನೊಂದ್ ಕಡೆ ಕೇರಳದಲ್ಲಿ ಲೆಫ್ಟ್ ಇತಿಹಾಸದ ಪುಟಗಳಲ್ಲಿ ಸೇರುತ್ತಾ UDF, ಕಾಂಗ್ರೆಸ್ ನೇತೃತ್ವದ UDF ಅಲ್ಲಿ ಅಧಿಕಾರಕ್ಕೆ ಬರುತ್ತೆ. ಯಾಕಂದ್ರೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಮತ್ತು ಚುನಾವಣೋತ್ತರ ಸಮೀಕ್ಷೆಗಳು ಎರಡೂ ಕೂಡ ಅಲ್ಲಿ UDF ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಪಿಣರಾಯಿ ವಿಜಯನ್ ಮತ್ತೆ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಕಾಂಗ್ರೆಸ್ ನಿಂದ ಯಾರಾದ್ರೂ ಮುಖ್ಯಮಂತ್ರಿ ಆಗ್ತಾರಾ? ಈಗಾಗಲೇ ಶಶಿ ತರೂರ್ ಬೆಳಗ್ಗೆ ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಎಲೆಕ್ಷನ್ ರಿಸಲ್ಟ್ ಬರ್ತಾ ಇದ್ದಾಗ ಅಬ್ಸರ್ವರ್ಸ್ ಬರ್ತಾರೆ, ಅಲ್ಲಿ ಶಾಸಕರ ಅಭಿಪ್ರಾಯ ಅಂದ್ರೆ ಅವರು ಈಗಾಗಲೇ ಸರ್ಕಾರ ರಚನೆ ಮಾಡುವಂತಹ ಮೂಡ್ ನಲ್ಲಿ ಇದ್ದಾರೆ ಕೇರಳದಲ್ಲಿ. ಇನ್ನೊಂದು ಕಡೆ ಅಸ್ಸಾಂನಲ್ಲಿ ಹೇಮಂತ್ ಬಿಸ್ವಾ ವಿಶ್ವಾಸ್ ಮತ್ತೆ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನೋದು, ಯಾಕಂದ್ರೆ ಕ್ಲಿಯರ್ ಕಟ್ ಆಗಿ ಅಲ್ಲಿ ಮತದಾನೋತ್ತರ ಮತ್ತು ಮತದಾನ ಪೂರ್ವದ ಸಮೀಕ್ಷೆಗಳು ಬಿಜೆಪಿ ವಿನ್ ಆಗುತ್ತೆ ಅಂತ ಅಸ್ಸಾಂನಲ್ಲಿ ಹೇಳ್ತಾ ಇರೋದ್ರಿಂದ, ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಸಮೀಕ್ಷೆಗಳು ಹಂಗೆ ಹೇಳ್ತಾ ಇರೋದ್ರಿಂದ ಅಲ್ಲೇನಾಗುತ್ತೆ. ಅಂಡ್ ಪುದುಚೇರಿ ಅಫ್ಕೋರ್ಸ್ ಹೊಸ ಪಾರ್ಟಿ ಮಾಡ್ಕೊಂಡಿದ್ದಾರೆ, ಈಸ್ ಅ ಟೆನ್ನಿಸ್ ಪ್ಲೇಯರ್, ಅವರೇ ಬರ್ಬಹುದು ಬಿಜೆಪಿಯಿಂದ, ಸ್ವಂತ ಪಕ್ಷವನ್ನ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಬಾರಿ ಕುತೂಹಲ ಇರೋದು ಎಸ್ಪೆಷಲಿ ವೆಸ್ಟ್ ಬೆಂಗಾಲ್ ಅಂಡ್ ತಮಿಳುನಾಡು ಅಂಡ್ ನಮ್ಮ ಬೈ ಎಲೆಕ್ಷನ್ಸ್ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ. ಸೊ
ಈ ಒಂದು ಮತದಾನ ಪ್ರಕ್ರಿಯೆ ಮುಗಿದ ನಂತರ ಸ್ಟ್ರಾಂಗ್ ರೂಮ್ಗಳಲ್ಲಿ ಏನು ಮತಪಟ್ಟಿಗೆಗಳಲ್ಲಿ ಭದ್ರವಾಗಿದ್ದಾವೆ ಮಷಿನ್ಗಳು, ಮೋಸ್ಟ್ಲಿ ಅವುಗಳನ್ನ ಓಪನ್ ಮಾಡುವಂತಹ ಸಮಯ ಬರ್ತಾ ಇದೆ ಅಂತ ಅನ್ಸುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಫುಲ್ ಬ್ರೇಕಿಂಗ್ ಇದೆ, ನೋಡೋಣ. ಎಸ್, ಕೈಗೊಳ್ಳಲಾಗಿದೆ ಅತಿ ಹೆಚ್ಚಿನ ಭದ್ರತೆ. ಬೆಳಗ್ಗೆ 8 ಗಂಟೆಯಿಂದ ಅಂಚೆ ಮತಗಳ ಎಣಿಕೆ ಆರಂಭ ಆಗಲಿದೆ. ವೆರಿ ಇಂಪಾರ್ಟೆಂಟ್, ಅಂಚೆ ಮತಗಳ ಎಣಿಕೆ ಕಾರ್ಯ ಎಲ್ಲಾ ಕೇಂದ್ರಗಳ ಎದುರು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೂಲ್ ಆಗಿದ್ದ ಅಭ್ಯರ್ಥಿಗಳಿಗೆ ಸಹಜವಾಗಿ ಟೆನ್ಷನ್ ಶುರುವಾಗಿದೆ. ಕಾರಣ ಅವರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ, ಪ್ರಕಟ ಆಗುತ್ತೆ ಅನ್ನೋ ಕಾರಣಕ್ಕೆ ತಮಿಳುನಾಡಿನಲ್ಲಿ ಕಿಂಗ್ ಆಗ್ತಾರ ವಿಜಯ್, ಸ್ಟಾಲಿನ್ ಮನೆ ಕಳಿಸ್ತಾರ ಮತದಾರರು. ಪಶ್ಚಿಮ ಬಂಗಾಳದಲ್ಲಿ ದೀದಿಗೆ ಸೋಲ, ಕೇಸರಿ ಕ್ರಾಂತಿ ಶುರುವಾಗುತ್ತಾ? ಹೊಸ ಅಧ್ಯಾಯಕ್ಕೆ ಪಶ್ಚಿಮ ಬಂಗಾಳ ನಾಂದಿ ಹಾಡಬಹುದಾ? ಕೇರಳ ರಾಹುಲ್ಗೆ ಜೈಕಾರ ಹಾಕಬಹುದಾ? ಎಲ್ಡಿಎಫ್ ಧೂಳಿಪಟ ಆಗ್ಬಿಡತ್ತಾ? ಈ ಕುತೂಹಲ ಇದೆ. ದಾವಣಗೆರೆ ಬಾಗಲಕೋಟೆಯಲ್ಲಿ ಬಿಜೆಪಿ ಗೆಲ್ಲುತ್ತಾ? ಕೈಗೆ ಮುಖಭಂಗ ಎದುರಾಗುತ್ತಾ? ರಿಲೀಸ್ ಆಗಿರುವ ಎಕ್ಸಿಟ್ ಪೋಲ್ಗಳ ಭವಿಷ್ಯ ನಿಜಕ್ಕೂ ನಿಜ ಆಗೇ ಬಿಡುತ್ತಾ ಅನ್ನೋದು ಕುತೂಹಲ. ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಎಕ್ಸಾಕ್ಟ್ ಎಕ್ಸಿಟ್ ಪೋಲ್ ನ ಫಲಿತಾಂಶ ಆಚೆ ಬಿದ್ರೆ ಹೆಂಗಪ್ಪ ಅನ್ನೋದು ಬಹುತೇಕರ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಎಕ್ಸಿಟ್ ಪೋಲ್ಗಳ ಭವಿಷ್ಯ ಅಥವಾ ಫಲಿತಾಂಶ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಪ್ರತಿ ಸಲ ಕೂಡ ಎಕ್ಸಿಟ್ ಪೋಲ್ಗಳ ಫಲಿತಾಂಶ ನಿಜ ಆಗ್ತಾ ಬಂದಿದೆ. ಬಟ್ ಸ್ವಲ್ಪ ಇತ್ತೀಚೆಗೆ ನಾವು ಗಮನಿಸಿದ್ರೆ ಸ್ವಲ್ಪ ಉಲ್ಟಾ ಪಲ್ಟಾ ಆಗಿದ್ದನ್ನ ಕೂಡ ಗಮನಿಸಿದ್ವಿ. ಹಂಗಾಗಿ ಇನ್ನು ಕೊನೆಯ ಕ್ಷಣದ ತನಕ ಕೂಡ, ಅಂತಿಮ ಫಲಿತಾಂಶ ಬರೋ ತನಕ ಕೂಡ ಎಕ್ಸಿಟ್ ಪೋಲ್ ಕೂಡ ನಿಜ ಆಗಲ್ಲ, ಉಲ್ಟಾ ಆಗುತ್ತೆ, ನೋಡ್ತಾ ಇರಿ ಅಂತ ಕೆಲವರು ಹೇಳ್ತಿದ್ದಾರೆ. ಹಂಗಾಗಿ ದೊಡ್ಡ ಮಟ್ಟದ ಕುತೂಹಲ ಇವತ್ತಿನ ಫಲಿತಾಂಶದ ಕಡೆಗೆ. ಬಾಗಲಕೋಟೆ ಪ್ರಮುಖವಾಗಿ ಸ್ಟ್ರಾಂಗ್ ರೂಮ್ ಓಪನ್ ಆಗಿರುವಂತಹ ದೃಶ್ಯ, ಮತ ಎಣಿಕೆ ಕಾರ್ಯಕ್ಕೆ ಸಂಬಂಧಪಟ್ಟಂತಹ ಸಿದ್ಧತೆಗಳು ಅತಿ ಹೆಚ್ಚಿನ ಭದ್ರತೆಯಲ್ಲಿ ಓಪನ್ ಮಾಡಿದ್ದಾರೆ ಚುನಾವಣಾ ಆಯೋಗದ ಅಧಿಕಾರಿಗಳು. ದೃಶ್ಯ ನೋಡ್ತಾ ಇದ್ದೀರಿ. ನಮ್ಮ ರಾಜ್ಯದ ಜನಕ್ಕೆ ಅತಿ ದೊಡ್ಡ ಕುತೂಹಲ ಇರೋದು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ. ಇಡೀ ದೇಶ ಅಂತ ಬಂದಾಗ ಪಂಚರಾಜ್ಯಗಳ ಫಲಿತಾಂಶ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಗ್ಲೇ ಹೇಳಿದೆ, ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಇದು ದಿಕ್ಸೂಚಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಬಹಳ ಗಮನದಲ್ಲಿಟ್ಕೊಂಡು ಇಡೀ ದೇಶ ಪಂಚರಾಜ್ಯಗಳ ಫಲಿತಾಂಶ ಏನಾಗುತ್ತೆ ಅಂತ ನೋಡಬಹುದು. ಅದ್ರ ಜೊತೆಗೆ ಈಗ ತಾನೇ ನಮ್ಮ ಚಾನೆಲ್ನ ಪ್ರಧಾನ ಸಂಪಾದಕಿ ರಾಧಾ ಹಿರೇಗೌಡರವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಎಲ್ಲರಿಗೂ ಕುತೂಹಲ ಇರೋದು ಪಶ್ಚಿಮ ಬಂಗಾಳ ಮತ್ತು ನಮ್ಮ ರಾಜ್ಯದ 2 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತ ಫಲಿತಾಂಶ ಅಂತ. ಪಶ್ಚಿಮ ಬಂಗಾಳದಲ್ಲಿ ಒಂದು ಹಿಂಸಾಚಾರ ಮುಗಿಲೆತ್ತಿರುವ ಕಾರಣ ಇರಬಹುದು, ಇನ್ನೊಂದು ಪಾಲ್ಟಾದಲ್ಲಿ ಆಗಿರುವ ಬೆಳವಣಿಗೆಗಳಿರಬಹುದು. ಬಾಗಲಕೋಟೆ ಬೈ ಎಲೆಕ್ಷನ್ ಮತ ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಚೆ ಮತ ಪೆಟ್ಟಿಗೆ ತಂದಿದ್ದಾರಂತೆ ಸಿಬ್ಬಂದಿ. ಸದ್ಯ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿ 8 ಗಂಟೆಗೆ ಸರಿಯಾಗಿ ಕೌಂಟಿಂಗ್ ಆರಂಭ ಆಗುತ್ತೆ. ಸ್ಟ್ರಾಂಗ್ ರೂಮ್ ನಿಂದ ಎಣಿಕೆ ಕೇಂದ್ರಕ್ಕೆ ಪೆಟ್ಟಿಗೆಯನ್ನ ಶಿಫ್ಟ್ ಮಾಡಿದ್ದಾರೆ ಅಧಿಕಾರಿಗಳು. 12 ಪೆಟ್ಟಿಗೆಗಳನ್ನ ಎಣಿಕೆ ಕೇಂದ್ರಕ್ಕೆ ತಂದಿದ್ದಾರೆ ಸಿಬ್ಬಂದಿ. ಅತಿ ಹೆಚ್ಚಿನ ಭದ್ರತೆಯ ಮಧ್ಯದಲ್ಲೇ, ಯಾವ ಸೀಲ್ ಕೂಡ ಓಪನ್ ಆಗಿರಲ್ಲ, ಎಲ್ಲವೂ ಕೂಡ ಸುಭದ್ರವಾಗಿರುತ್ತೆ. ಸಿಆರ್ಪಿಎಫ್ ಸಿಬ್ಬಂದಿ ಸಮ್ಮುಖದಲ್ಲೇ ಪೆಟ್ಟಿಗೆಗಳನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅಂಚೆ ಮತಗಳ ಎಣಿಕೆ ಆರಂಭ ಆಗಲಿದೆ. ಈ ಅಂಚೆ ಮತಗಳ ಎಣಿಕೆ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅಂದ್ರೆ, ಇತ್ತೀಚೆಗೆ ನಮ್ಮ ಶೃಂಗೇರಿಯಲ್ಲಿ ಆಯ್ತಲ್ಲ, ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಯ್ತಲ್ಲ, ಅಂಚೆ ಮತಗಳೇ ನಿರ್ಣಾಯಕ ಆಗುತ್ತೆ ಒಬ್ಬ ಅಭ್ಯರ್ಥಿಯ ಭವಿಷ್ಯ ನಿರ್ಧಾರ ಮಾಡುವಲ್ಲಿ. ಜಯನಗರ ಅಲ್ವಾ? ಸೊ ಅದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್. ಹಂಗಾಗಿ ಅಂಚೆ ಮತ ಎಣಿಕೆ ಕಾರ್ಯ ಬಹಳ ಅಚ್ಚುಕಟ್ಟಾಗಿ ಆಗಬೇಕು ಅನ್ನೋದು ಇದೇ ಕಾರಣಕ್ಕೆ ದೃಶ್ಯ ನೋಡ್ತಾ ಇದ್ದೀರಿ. ಅತಿ ಹೆಚ್ಚಿನ ಭದ್ರತೆಯಲ್ಲೇ ಶಿಫ್ಟ್ ಮಾಡ್ತಿದ್ದಾರೆ ಅಧಿಕಾರಿಗಳು. ಇವನ್ ವೆಸ್ಟ್ ಬೆಂಗಾಲ್ ಅಲ್ಲೂ ಕೂಡ ಮತ ಎಣಿಕೆ ಒಂದು ರೂಮ್ ಅಲ್ಲಿ ಯಾರಿರ್ಬೇಕು? ರಾಜ್ಯ ಸರ್ಕಾರದ ಅಧಿಕಾರಿಗಳಿರ್ಬೇಕಾ ಅಥವಾ ಕೇಂದ್ರ ಸರ್ಕಾರದ ಅಧಿಕಾರಿಗಳಿರ್ಬೇಕಾ? ರಾಜ್ಯ ಸರ್ಕಾರದ ಅಧಿಕಾರಿಗಳ ಮೇಲೆ ಬಿಜೆಪಿಗೆ ನಂಬಿಕೆ ಇಲ್ಲ, ಕೇಂದ್ರ ಸರ್ಕಾರದ ಅಧಿಕಾರಿಗಳ ಮೇಲೆ ಟಿಎಂಸಿಗೆ ನಂಬಿಕೆ ಇಲ್ಲ. ಇದನ್ನ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ತೆಗೆದುಕೊಂಡು ಹೋಗಲಾಯಿತು. ಅಷ್ಟರ ಮಟ್ಟಿಗೆ ರಣ 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 ಬೆಂಕಿ ವೆಸ್ಟ್ ಬೆಂಗಾಲ್ನ ಎಲೆಕ್ಷನ್. ಹೀಗಾಗಿ ಅಲ್ಲಿ ಏನಾಗುತ್ತೆ ನೋಡಿ, ಇಡೀ ರಾಜ್ಯ ಬೇರೆ ಬೇರೆ ರಾಜ್ಯಗಳಲ್ಲಿ 4,000ದಿಂದ 5,000 ಸೇನೆಯ ತುಕಡಿಗಳನ್ನ ನಿಯೋಜಿಸಲಾಗಿತ್ತು. ಆದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ, ಯು ಬಿಲೀವ್ ಇಟ್ ಆರ್ ನಾಟ್, 1.5 ಲಕ್ಷ ಅಷ್ಟರ ಮಟ್ಟಿಗೆ ವೆಸ್ಟ್ ಬೆಂಗಾಲ್ ಹೇಗಾದ್ರೂ ಶತಾಯ ಗತಾಯ ಟಿಎಂಸಿ ಅಧಿಕಾರವನ್ನು ಕೊನೆಗಾಣಿಸಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತ ಕೇಂದ್ರ ಸರ್ಕಾರ ತನ್ನೆಲ್ಲ ಶಕ್ತಿಯನ್ನ, ಸ್ವತಃ ಹೋಮ್ ಮಿನಿಸ್ಟರ್ 15 ದಿನದಿಂದ ವೆಸ್ಟ್ ಬೆಂಗಾಲ್ ಅಲ್ಲಿ ಇದ್ದಾರೆ. ಅಂಡ್ ಇಟ್ಸ್ ಬಿಟ್ವೀನ್ ಮೋದಿ ಅಂಡ್ ದೀದಿ ಅನ್ನೋ ತರದಲ್ಲಿ ಪ್ರಾಜೆಕ್ಟ್ ಕೂಡ ಮಾಡಲಾಗ್ತಾ ಇದೆ. ಅಂಡ್ ಮೋದಿ ಅವರು ಹೇಳಿರೋದು, ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಪದಗ್ರಹಣ ಸಮಾರಂಭಕ್ಕೆ ನಾನು ಬರ್ತೀನಿ ಅಂತ. ಸೊ ಕಂಪೇರ್ ಟು ಅದರ್ ಸ್ಟೇಟ್ಸ್, ವೆಸ್ಟ್ ಬೆಂಗಾಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಬಿಜೆಪಿ. ಹಾಗಾಗಿ ತಾನು ಪದಗ್ರಹಣ ಸಮಾರಂಭಕ್ಕೆ ವೆಸ್ಟ್ ಬೆಂಗಾಲ್ ಅಲ್ಲಿ ಬರ್ತೀನಿ ಅಂತ ನರೇಂದ್ರ ಮೋದಿ ಅವರು ಹೇಳಿರೋದು. ಅಂಡ್ ನೋಡಿ, ಬಹಳಷ್ಟು ಇಡಿ ರೇಡ್ಗಳಾಗಿರ್ಬೋದು, ಬಹಳಷ್ಟು ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿರೋದಾಗಿರ್ಬೋದು,
ಏನೇನೆಲ್ಲ ಆಗಿದೆ ವೆಸ್ಟ್ ಬೆಂಗಾಲ್ ಅಲ್ಲಿ. ಹೀಗಾಗಿ ವೆಸ್ಟ್ ಬೆಂಗಾಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಏನಿದು ಕೇರಳದಲ್ಲಿ ತೆಂಗಿನಕಾಯಿ ಉದುರಿಸ್ತಾ ಇದ್ದಾರೆ. ಓಕೆ, ತೆಂಗಿನಕಾಯಿ ಒಳಗಡೆ ಪಕ್ಷಗಳಿವೆ. ಆಲ್ ರೈಟ್. ಮತ್ತೊಂದು ಓಪನ್ ಮಾಡ್ತಾರೆ ಸರ್, ಪ್ಲೀಸ್ ಪ್ಲೀಸ್ ಸರ್. ಸರ್ ಆಯ್ತು ಸರ್, ಒಂದು ಹೇಳ್ಬೇಡ ಪ್ಲೀಸ್ ಸರ್, ಪ್ಲೀಸ್ ಮತ್ತೊಂದು ಓಪನ್ ಮಾಡ್ತಾರೆ ಸರ್, ಪ್ಲೀಸ್ ಪ್ಲೀಸ್ ಸರ್. ಸರ್ ಆಯ್ತು ಸರ್, ಒಂದು ಹೇಳ್ಬೇಡ ಪ್ಲೀಸ್ ಸರ್, ಪ್ಲೀಸ್ ಮತ್ತೊಂದು ಓಪನ್ ಮಾಡ್ತಾರೆ ಸರ್, ಪ್ಲೀಸ್ ಪ್ಲೀಸ್ ಸರ್. ಸರ್ ಆಯ್ತು ಸರ್, ಒಂದು ಹೇಳ್ಬೇಡ ಪ್ಲೀಸ್ ಸರ್, ಪ್ಲೀಸ್ ಮತ್ತೊಂದು ಓಪನ್ ಮಾಡ್ತಾರೆ ಸರ್, ಪ್ಲೀಸ್ ಪ್ಲೀಸ್ ಸರ್. ಸರ್ ಆಯ್ತು ಸರ್, ಒಂದು ಹೇಳ್ಬೇಡ ಪ್ಲೀಸ್ ಸರ್, ಪ್ಲೀಸ್ ಮತ್ತೊಂದು ಓಪನ್ ಮಾಡ್ತಾರೆ ಸರ್, ಪ್ಲೀಸ್ ಪ್ಲೀಸ್ ಸರ್. ಸರ್ ಆಯ್ತು ಸರ್, ಒಂದು ಹೇಳ್ಬೇಡ ಪ್ಲೀಸ್ ಸರ್, ಪ್ಲೀಸ್ ಮತ್ತೊಂದು ಓಪನ್ ಮಾಡ್ತಾರೆ ಸರ್, ಪ್ಲೀಸ್ ಪ್ಲೀಸ್ ಸರ್. ಸರ್ ಆಯ್ತು ಸರ್, ಒಂದು ಹೇಳ್ಬೇಡ ಪ್ಲೀಸ್ ಸರ್, ಪ್ಲೀಸ್ ಮತ್ತೊಂದು ಓಪನ್ ಮಾಡ್ತಾರೆ ಸರ್, ಪ್ಲೀಸ್ ಪ್ಲೀಸ್ ಸರ್. ಸರ್ ಆಯ್ತು ಸರ್, ಒಂದು ಹೇಳ್ಬೇಡ ಪ್ಲೀಸ್ ಸರ್, ಪ್ಲೀಸ್ ಮತ್ತೊಂದು ಓಪನ್ ಮಾಡ್ತಾರೆ ಸರ್, ಪ್ಲೀಸ್.